ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಭಾರತದ ನೋಂದಣಿಯಾಗದ ಅತಿ ದೊಡ್ಡ ಸ್ವಯಂ ಸೇವಾ ಸಂಘ, 40 ಲಕ್ಷ ಸದಸ್ಯರು, 83,000 ಶಾಖೆಗಳು, ಮೋಹನ್ ಭಾಗವತ್ ಅದರ ಮುಖ್ಯಸ್ಥರು, ಇದೆಲ್ಲವೂ ನಿಮಗೆ ಗೊತ್ತಿದೆ. ಆದರೆ ದೇಶದಲ್ಲಿ ಒಂದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇಲ್ಲ, ಇನ್ನೂ ಒಂದು RSS ಇದೆ ಅನ್ನೋದು ನಿಮ್ಗೇನಾದರೂ ಗೊತ್ತಾ? ಈ ಎರಡನೇ RSS ಅನ್ನು ಮಹಾರಾಷ್ಟ್ರದ ಚಾರಿಟಿ ಕಮಿಷನರ್ ಬಳಿ ನೋಂದಣಿ ಮಾಡಿಸಲು ಹೋದಾಗ ಸಂಘಟನೆಯ ಹೆಸರಿನಲ್ಲಿ ರಾಷ್ಟ್ರೀಯ ಅಂತ ಇರೋದ್ರಿಂದ ನೋಂದಣಿ ಸಾಧ್ಯವಿಲ್ಲ ಎಂದು ನಿರಾಕರಿಸಿದ್ದು ನಿಮಗೇನಾದರೂ ಗೊತ್ತಾ? RSS ಬಗ್ಗೆ ನಿಮಗೆ ಗೊತ್ತಿಲ್ಲದ 108 ವಿಷಯಗಳಿವೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮ್ಮ ಮುಂದೆ ಈಗ ಇಡ್ತೀನಿ ನೋಡಿ. ನಾಗ್ಪುರದಲ್ಲಿ ಜನಾರ್ದನ ಮೂನ್ ಎಂಬ ಸೋಷಿಯಲ್ ಆಕ್ಟಿವಿಸ್ಟ್ ಇದ್ದಾರೆ. ಇವರು ನಗರಿ ಹಕ್ಕ ಸಂರಕ್ಷಣಾ ಸಮಿತಿ ಅಂದರೆ ನಾಗರಿಕ ಹಕ್ಕು ಸಂರಕ್ಷಣಾ ಸಮಿತಿಯ ಸ್ಥಾಪಕ ಅಧ್ಯಕ್ಷರು. ನಾಗರಿಕ ಹಕ್ಕುಗಳ ಹೋರಾಟ, ಸರ್ಕಾರದ ಲೆಕ್ಕಪತ್ರಗಳ ಮೇಲೆ ಕಣ್ಗಾವಲು ಮತ್ತು ಸರ್ಕಾರಿ ನಿಧಿಯ ದುರ್ಬಳಕೆಯ ವಿರುದ್ಧ ಎಚ್ಚರ, ಹೀಗೆ ಇವರು ನಾಗಪುರದಲ್ಲಿ ನಿರಂತರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದ ಜನಾರ್ದನ್ ಮೂನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ. ಚುನಾವಣೆಯಲ್ಲಿ ಗೆದ್ದು ನಾಗಪುರದ ಕಾರ್ಪೊರೇಟರ್ ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮುನ್ಸಿಪಾಲಿಟಿಯ ಅವ್ಯವಹಾರಗಳ ಬಗ್ಗೆ 2017ರಲ್ಲಿ ಜನಾರ್ದನ್ ಮೂನ್ ನಾಗಪುರ ಚಾರಿಟಿ ಕಮಿಷನರ್ ಮುಂದೆ ತಮ್ಮ ಸ್ವಯಂ ಸೇವಾ ಸಂಘಟನೆಯನ್ನು ನೋಂದಣಿ ಮಾಡಿಸಲು ಅರ್ಜಿ ಸಲ್ಲಿಸ್ತಾರೆ. ಈ ಸಂಘಟನೆಯ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಎಂದಾಗಿತ್ತು. ಚಾರಿಟಿ ಕಮಿಷನರ್ ಇವರ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಅದಕ್ಕೆ ಕಾನೂನುಬದ್ಧ ಕಾರಣವನ್ನು ಕೂಡ ನೀಡ್ತಾರೆ. ಏನದು ಕಾರಣ? ಮಹಾರಾಷ್ಟ್ರ ಸರ್ಕಾರ 2005ರಲ್ಲಿ ಒಂದು ಕಾನೂನು ಜಾರಿಗೆ ತಂದಿದೆ. ಆ ಕಾನೂನಿನ ಪ್ರಕಾರ ಯಾವುದೇ ಸೊಸೈಟಿ ಅಥವಾ ಟ್ರಸ್ಟ್ ತನ್ನ ಹೆಸರಿನಲ್ಲಿ ರಾಷ್ಟ್ರೀಯ ಅನ್ನುವಂತಹ ಶಬ್ದವನ್ನು ಬಳಸೋ ಹಾಗಿಲ್ಲ. ಹಾಗೆ ಬಳಸಿದಲ್ಲಿ ಅದೊಂದು ಸರ್ಕಾರಿ ಸಂಸ್ಥೆ ಅನ್ನೋ ಅಪಾರ್ಥ ಬರುತ್ತೆ. ಅಧಿಕೃತ ಸರ್ಕಾರಿ ಮುದ್ರೆ ಈ ಸಂಘಟನೆಗೆ ಇದೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ನಿಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೋಂದಣಿ ಮಾಡಲು ಸಾಧ್ಯವಿಲ್ಲ. ಇದು ಮಹಾರಾಷ್ಟ್ರದ ಚಾರಿಟಿ ಕಮಿಷನರ್ ಅವರು ನೀಡಿದಂತಹ ಕಾರಣ. ಅಕ್ಟೋಬರ್ 4ರಂದು ಅವರ ಅರ್ಜಿ ತಿರಸ್ಕೃತವಾಗುತ್ತೆ. ಚಾರಿಟಿ ಕಮಿಷನರ್ ಅವರ ತೀರ್ಪನ್ನು ಪ್ರಶ್ನಿಸಿ ಜನಾರ್ದನ್ ಮೂನ್ ಬಾಂಬೆ ಹೈಕೋರ್ಟಿನ ನಾಗಪುರ ಪೀಠದಲ್ಲಿ ಅರ್ಜಿ ಸಲ್ಲಿಸ್ತಾರೆ. 2019ರ ಜನವರಿ 21ರಂದು ನಾಗಪುರ ಹೈಕೋರ್ಟ್ ಕೂಡ ಇವರ ಅರ್ಜಿಯನ್ನು ತಳ್ಳಿ ಹಾಕ್ತದೆ. ಆದರೆ ಹೈಕೋರ್ಟ್ ಪೀಠ ಆ ತಳ್ಳಿ ಹಾಕೋದಕ್ಕೆ ಕೊಡುವಂಥ ಕಾರಣ ಇದೆಯಲ್ಲ, ಅದು ಬೇರೆಯೇ ಇರ್ತದೆ. ಈಗಾಗಲೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ದೇಶದಲ್ಲಿ 1925ರಿಂದ ಕೆಲಸ ಮಾಡ್ತಾ ಇದೆ. ದೇಶದಾದ್ಯಂತ ಅದರ ಶಾಖೆಗಳಿವೆ. ಹಾಗಾಗಿ ಇನ್ನೊಂದು ಅದೇ ಹೆಸರಿನ ಸಂಘಟನೆಯನ್ನು ರಿಜಿಸ್ಟರ್ ಮಾಡಲು ಬರೋದಿಲ್ಲ ಅಂತ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ. ಜನಾರ್ದನ ಮೂನ್ ಅವರ ವಕೀಲರು ಕೋರ್ಟಿನ ಈ ಆದೇಶವನ್ನು ಪ್ರಶ್ನೆ ಮಾಡ್ತಾರೆ. ನೀವು ಹೇಳ್ತಾ ಇರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಏನಿದೆ ಅದು ನೋಂದಣಿಯಾದ ಸಂಘಟನೆ ಅಲ್ಲ, ಅದಕ್ಕೆ ಕಾನೂನುಬದ್ಧ ಅಸ್ತಿತ್ವ ಇಲ್ಲ. ಹಾಗಾಗಿ ನನ್ನ ಸಂಘಟನೆಯನ್ನು ನೀವು ನೋಂದಣಿ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಹೈಕೋರ್ಟ್ ಪೀಠ ಅದನ್ನು ಒಪ್ಪೋದಿಲ್ಲ. ಚಾರಿಟಿ ಕಮಿಷನರ್ ನಿರ್ಧಾರವನ್ನು ಎತ್ತಿ ಹಿಡಿತದೆ. ಜನಾರ್ದನ ಮೂನ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕ್ತಾರೆ. ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ ಪೀಠ ಈ ಅರ್ಜಿಯ ವಿಚಾರಣೆಯನ್ನು ನಡೆಸ್ತದೆ. 2019ರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಕೂಡ ಜನಾರ್ದನ ಮೂನ್ ಅವರ ಅರ್ಜಿಯನ್ನು ತಳ್ಳಿ ಹಾಕ್ತದೆ. ಕೋರ್ಟ್ಗಳ ಈ ನಿರಾಕರಣೆಯಿಂದ ಜನಾರ್ದನ್ ಮೂನ್ ಕುಗ್ಗೋದಿಲ್ಲ. ಈಗ ತಮ್ಮದೇ ಆದಂತಹ ನೋಂದಣಿಯಾಗದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸಂಘಟನೆಯನ್ನು ನಾಗಪುರದಲ್ಲಿ ಅವರು ಕಟ್ಟಿ ಬೆಳೆಸಿದ್ದಾರೆ. ಮಾನವ ಹಕ್ಕುಗಳ ರಕ್ಷಣೆ, ದಲಿತರ ಹಕ್ಕುಗಳ ರಕ್ಷಣೆ ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಸಭೆ ಸಮಾರಂಭಗಳನ್ನು ಈ ಎರಡನೇ RSS ನಾಗಪುರದಲ್ಲಿ ನಿರಂತರವಾಗಿ ನಡೆಸ್ತಾ ಇದೆ. ಮೋಹನ್ ಭಾಗವತ್ ನೇತೃತ್ವದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಕೇಂದ್ರ ಸ್ಥಾನ ಈ ನಾಗ್ಪುರ. ಜನಾರ್ದನ ಮೂನ್ ಅವರ ಚಟುವಟಿಕೆಗಳ ಕುರಿತು ಅಲ್ಲಿ ಮೂಲ RSSನ ತೀವ್ರ ಪ್ರತಿರೋಧ ಪದೇ ಪದೇ ನಡೀತದೆ. ಅದೇ ರೀತಿ ಜನಾರ್ದನ್ ಮೂನ್ ಅವರು ಕೂಡ ಒರಿಜಿನಲ್ RSS ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ನಾಗ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ RSSನ ಸ್ಮೃತಿ ಮಂದಿರ ನಿರ್ಮಾಣಕ್ಕೆ 1.37 ಕೋಟಿ ರೂಪಾಯಿ ನೆರವು ನೀಡುತ್ತದೆ. ಇದು ತೆರಿಗೆದಾರರ ಹಣದ ದುರುಪಯೋಗ. ನೋಂದಣಿಯೇ ಆಗದಂತಹ ರಿಜಿಸ್ಟರ್ಡ್ ಆಗದಂತಹ ಸಂಸ್ಥೆಯೊಂದಕ್ಕೆ ಕಾರ್ಪೊರೇಷನ್ ಸರ್ಕಾರದ ಈ ಹಣವನ್ನು ನೀಡಿದ್ದು ಸರಿಯಲ್ಲ ಅಂತ ಜನಾರ್ದನ್ ಮೂನ್ ಕೋರ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಈ ಕುರಿತು ವಿಚಾರಣೆಗೆ ಕಾರ್ಪೊರೇಷನ್ಗೆ ನೋಟಿಸ್ ನೀಡಿದೆ.
ಆದರೆ ಅರ್ಜಿಗೆ ತಕ್ಷಣದ ಪರಿಹಾರವನ್ನೇನು ಒದಗಿಸಿಲ್ಲ. 2018ರಲ್ಲಿ ಜನಾರ್ದನ್ ಮೂನ್ ತಮ್ಮ RSS ಸಂಘಟನೆಯ ಹೆಸರಿನಲ್ಲಿ ನಾಗಪುರದ ರೇಷಿಂಬಾಗ್ನ ಸುರೇಶ್ ಭಟ್ ಹಾಲ್ನಲ್ಲಿ ಒಂದು ಸಮಾರಂಭ ಏರ್ಪಡಿಸ್ತಾರೆ. ಆದರೆ ಕಾರ್ಪೊರೇಷನ್ ಆ ಸಮಾರಂಭಕ್ಕೆ ಅನುಮತಿಯನ್ನು ನಿರಾಕರಿಸುತ್ತದೆ. ಇದನ್ನು ಪ್ರಶ್ನಿಸಿ ಮೂನ್ ಕೋರ್ಟ್ ಮೆಟ್ಟಲು ಹತ್ತಿದ್ದಾರೆ, ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಅದರ ವಿಚಾರಣೆಯನ್ನು ಇನ್ನೂ ಮುಂದೂಡಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಜನಾರ್ದನ್ ಮೂನ್ ಮತ್ತು ಅವರ ಸಹಚರ ಜಾವೇದ್ ಪಾಷಾ ಇಬ್ಬರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆ ಪತ್ರಿಕಾಗೋಷ್ಠಿನಲ್ಲಿ ಅವರು ಹೇಳ್ತಾರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಘೋಷಿಸಿದೆ. ಈ ಪತ್ರಿಕಾಗೋಷ್ಠಿಯ ಸುದ್ದಿ ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ ಬರ್ತದೆ, ದೊಡ್ಡ ಸುದ್ದಿ ಆಗ್ತದೆ. ದೇಶದ ಇತರ ರಾಜ್ಯಗಳಲ್ಲಿ ನಾಗಪುರದಲ್ಲಿ 2ನೇ RSS ಸಂಘಟನೆ ಇರೋ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಹಾಗಾಗಿ ಬಹಳಷ್ಟು ಜನ RSS ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದರ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸ್ತಾರೆ. ಈ ಪತ್ರಿಕಾಗೋಷ್ಠಿಯ ವಿರುದ್ಧ ಮೂಲ RSS ಪೊಲೀಸ್ ಠಾಣೆಗೆ ದೂರು ನೀಡುತ್ತದೆ. ಒರಿಜಿನಲ್ RSSನ ಹೆಸರನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ, ಇದು ನಮ್ಮ ಸಂಸ್ಥೆಗೆ ಮಾನಹಾನಿ ಉಂಟು ಮಾಡಿದೆ, ಇವರಿಬ್ಬರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತ ಸೀತಾಬುಲ್ಡಿ ಪೊಲೀಸ್ ಠಾಣೆಯಲ್ಲಿ RSS ನಗರ ಪ್ರಮುಖ ರವೀಂದ್ರ ಬೋಕರೆ ಕಂಪ್ಲೇಂಟ್ ಕೊಡ್ತಾರೆ. ಇದಕ್ಕೂ ಹಿಂದೆ ಜನಾರ್ದನ ಮೂನ್ RSSನ ವಕೀಲರಾದ ರಾಜೇಂದ್ರ ಗುಂಡಲ್ವಾರ್ ವಿರುದ್ಧ ಒಂದು ಅಟ್ರಾಸಿಟಿ ಕೇಸನ್ನು ಕೂಡ ದಾಖಲಿಸಿರ್ತಾರೆ. ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ನೋಂದಣಿ ಪ್ರಯತ್ನದ ಹಿನ್ನೆಲೆಯಲ್ಲಿ ಗುಂಡಲ್ವಾರ್ ನನಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ಜನಾರ್ದನ ಮೂನ್ ಆ ಕಂಪ್ಲೇಂಟ್ನಲ್ಲಿ ತಿಳಿಸಿದ್ದಾರೆ. ಹೀಗೆ ನಾಗಪುರದಲ್ಲಿ ಈಗ 2 RSS ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. ಸ್ನೇಹಿತರೆ, ಪ್ರತಿಯೊಂದು ವಿಷಯಕ್ಕೂ ಎರಡೂ ಕಡೆಯವರು ಪೊಲೀಸ್ ಠಾಣೆ, ಕೋರ್ಟ್ ಕಚೇರಿ ಅಂತ ಹೋರಾಡ್ತಾ ಇದ್ದಾರೆ. ಮೂಲ RSSನ ಕೀರ್ತಿ ದೇಶದಾದ್ಯಂತ ಹಬ್ಬಿದೆ. 2ನೇ RSS ನಾಗಪುರ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯವಾಗಿದೆ. ನಾಗಪುರದಲ್ಲಿ, ಅದರಲ್ಲೂ ನಾಗಪುರ ಉತ್ತರದಲ್ಲಿ ದಲಿತರು ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಜನಾರ್ದನ್ ಮೂನ್ ಇಲ್ಲಿ ರಾಜಕೀಯವಾಗಿಯೂ ಕೂಡ ಅತ್ಯಂತ ಪ್ರಬಲರಾಗಿದ್ದಾರೆ. ಎರಡೂ RSSಗಳು ಪರಸ್ಪರ ವಿರುದ್ಧ ವಿಚಾರಧಾರೆಗಳನ್ನು ಹೊಂದಿವೆ. ಮೂಲ RSS ಸಾವರ್ಕರ್ ವಿಚಾರಧಾರೆಯನ್ನು ಹೊಂದಿದ್ದರೆ 2ನೇ RSS ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಪ್ರಸಾರ ಮಾಡ್ತಾ ಇದೆ. ಆದರೆ ಎರಡೂ RSSಗಳಲ್ಲಿ ಒಂದು ಸಮಾನ ಅಂಶ ಇದೆ. ಅದೇನೆಂದರೆ, ಈ ಎರಡೂ RSSಗಳು ಸರ್ಕಾರಿ ದಾಖಲೆಗಳಲ್ಲಿ ನೋಂದಣಿಯಾಗದ ಸಂಘಟನೆಗಳು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.